ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನೋ ಹೇಳು. ಏನ್ ಹೇಳ್ಬೇಕು ಹೇಳಪ್ಪ ನೀನೆ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಹೇಳಂಗಿದ್ರೆ ನಿಂಗೆ ಯಾಕೆ ಹೇಳಲಿ? ಆಗ ಫೋನು ನಮ್ಗೆ ಬಿದ್ದೋಗುತ್ತೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಬಿದ್ದಿದ್ದೆ ನೋಡು, ನಿನ್ ಕತೆ ಮಾಡ್ತಿದ್ದೆ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನ್ ಫ್ರೇಮ್ ಅಲ್ಲಿ ಇದೆ ನೋಡು ಫಾರ್ಮೇಶನ್ ಮರಗಳದು. ರಸ್ತೆಗಳು ಹಾದಿ ಮರಗಳ ನಡುವೆ ಕಮ್ಮಸುಗಳು ಸೇರುವುದು, ಎಲ್ಲಿಗೆ ಹೋಗುವುದು ನನಗೆ ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಲ್ಲ ಕಡೆನೂ ಒಂದೆರಡು ಸಲ ಆದ್ರೂ ಇಳಿಸಿರ್ತೀನಿ ಗಾಡಿನ. ಹೋಗುವಾಗ ರೋಡ್ ಕನ್ಫ್ಯೂಸ್ ಆಯಿತು. ವೆ ನಥಿಂಗ್ ಗೋ ಸ್ಟ್ರೈಟ್ ಗೋ ಲೆಫ್ಟ್ ಅಂತಾರಲ್ವಾ, ಹಾಗೆ ನಾವು ಲೆಫ್ಟ್ ತೊಗೊಂಡ್ವಿ. ಯಾಕೋ ಡೌಟ್ ಹೊಡೀತು. ಅಲ್ಲಿರೋ ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಲೆಫ್ಟ್ ಅಲ್ಲಪ್ಪ ರೈಟ್ ತೊಗೊಳ್ಳಿ ಅಂದರು. ನಾವು ಹಂಗೆ ಯೂ ಟರ್ನ್ ತೊಗೊಂಡು ಸ್ಟ್ರೇಟಾಗಿ ಹೋದ್ವಿ. ಹಿಂಗೆ ಬೆಟ್ಟಕ್ಕೆ ಹೋಗ್ತಾ ಏನು ಬರ್ತೀಯಾ? ಹಿಂಗೆ ಕೋದಿನ ರೆಗಿಸ್ಕೊಂಡು ಹೋಗುವಾಗ ಲೆಫ್ಟಲ್ಲಿ ಆರ್ಟ್ ಸಿಕ್ತು. ವೀಡಿಯೋ ಮಾಡ ಅಂತೇಳಿ ನಿಲ್ಲಿಸ್ದೆ. ಬಂದಾಗಿಂದ ಅವನೇನೂ ಮಾತಾಡ್ತಿಲ್ಲ. ಅವನ ಕೈಲೇ ಇವಾಗ ಸ್ಟೋರಿ ಹೇಳಿಸ್ತೀನಿ. ಆಯ್ತು ಕೊಡಪ್ಪ, ಹೇಳ್ತೀನಿ. ಇದು ನಮ್ಮ ಕೋಲಾರ ಹತ್ರ ಇರೋ ಒಕ್ಲೇರಿ ಅನ್ನೋ ಊರ ಹತ್ರ ಇರೋ ಮಾರ್ಕಂಡೇಶ್ವರ ಬೆಟ್ಟ. ಇದ್ರ ಇತಿಹಾಸ ಏನು ಅಂದರೆ, ಮಾರ್ಕಂಡ ಏನ ತಂದೆ ಮೃಕಂಡ, ತಾಯಿ ಮನಸ್ವಿನಿ ಅಂತ. ಅವ್ರಿಗೆ ಒಂದು ವರ ಇರುತ್ತೆ ಶಿವನಿಂದ. ಏನು ಅಂದರೆ ಸಂತಾನ ಭಾಗ್ಯ ಆಗಬೇಕು ಅಂತ. ಶಿವ ಏನು ಮಾಡ್ತಾನೆ ಅಂದರೆ ಒಂದು ವರ ಕೊಡ್ತಾನೆ. ಅದರಲ್ಲಿ 16ನೇ ವರ್ಷದವರೆಗೂ ಒಂದು ಮಗ ನಿಮ್ಮಲ್ಲಿ ಉಳಿತಾನೆ ಅಂತಾರೆ. ಅಂದರೆ ಮಾರ್ಕಂಡೇಯನ್ಗೆ 16 ವರ್ಷ ಮಾತ್ರ ಆಯುಷು ಅಂತ. ಆಗ ತಿಳ್ಕೊಂಡಾಗ ಮೃಕಂಡ ಮಹರ್ಷಿಗಳು ಮಾರ್ಕಂಡೇಯನ್ಗೆ ವೇದಗಳು ಪುರಾಣಗಳು ಎಲ್ಲನೂ ಹೇಳ್ಕೊಡ್ತಾನೆ. ಇನ್ನೇನು 16 ವರ್ಷ ಆಗ್ತಾ ಇದೆ ಅಂದಾಗ ಮಾರ್ಕಂಡೇಯನ್ಗೆ ಗೊತ್ತಾಗುತ್ತೆ ನನಗೆ ಸಾವು ಬರ್ತಿದೆ ಅಂದರೆ. ಯಾಕೆಂದರೆ ಅವನಿಗೆ ಕಾಲ ಮುಂದೆ ಏನಾಗುತ್ತೆ ಅನ್ನೋದು ತಿಳಿದಿರುತ್ತೆ. ಆಗ ಶಿವನ ಮುಂದೆ ಜ್ಞಾನಕ್ಕೆ ಹೋಗ್ಬಿಡ್ತಾನೆ. ಅಂದರೆ ಡೀಪ್ ಮೆಡಿಟೇಷನ್ ಅಂತೀವಲ್ಲ, ಅಲ್ಲಿಗೆ ಹೋಗ್ತಾರೆ. ಡೀಪ್ ಮೆಡಿಟೇಷನಲ್ಲಿದ್ದಾಗ ಒಂದು ದಿನ ಯಮ ಕಾಣಿಸ್ಕೊಳ್ತಾನೆ ಮಾರ್ಕಂಡೇಯನ್ಗೆ. ಆಗ ಮಾರ್ಕಂಡೇಯ ಕೊನೆ ಟೈಮು ಶಿವನ ಅಪ್ಕೊಂಡು ಹತ್ಕೊಳ್ತಾನೆ, ನನ್ನ ಆಯುಷ್ ಮುಗೀತಪ್ಪ ಅಂತ. ಆವಾಗ ಯಮನು ಪಾಶ ಬಿಡ್ತಾನೆ. ಯಮ ಪಾಶ ಬಿಟ್ಟಾಗ ಆ ಶಿವಲಿಂಗಕ್ಕೂ ಮಾರ್ಕಂಡೇಯನ್ಗೂ ಇಬ್ಬರಿಗೂ ಹೋಗಿ ಸುತ್ಕೊಂಡಾಗ ಆ ಶಿವಲಿಂಗದ ಮೇಲೆ ಇವಾಗಲೂ ಮಾರ್ಕಿದೆ ಅಂತಾರೆ ದೇವಸ್ಥಾನದಲ್ಲಿ. ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ನೋಡಿಲ್ಲ ದೇವಸ್ಥಾನದಲ್ಲಿ ಇದೆಯಾ ಇಲ್ಲ ಮಾರ್ಕು ಅಂತ. ಬಟ್ ಇದೆ ಅಂತಾರೆ, ಪ್ರೂಫ್ ಇದೆ ಅಂತಾರೆ ಇವಾಗಲೂ. ಆಮೇಲೆ ಏನಾಗುತ್ತೆ ಅಂದರೆ ಶಿವ ಪ್ರತ್ಯಕ್ಷ ಆಗಿ ಮಾರ್ಕಂಡೇಯನ್ಗೆ ಫಸ್ಟು ಚಿರಂಜೀವಿ ಆಗು ಅಂತ ಅಂದ್ಬಿಟ್ಟು ಮರಣವನ್ನೇ ಗೆದ್ದವನು ಅಂದರೆ ಕಾಲಾಂತಕ ಅಂತ ಒಂದು ಬಿರುದಿರುತ್ತೆ ಮಾರ್ಕಂಡೇಯನ್ಗೆ. ಶಿವನು ಚಿರಂಜೀವಿ ಆಗುವಂತೆ ಯಾವಾಗ ಒಂದು ವರ ಕೊಡ್ತಾನೆ, ಅಲ್ಲಿಗೆ ಯಮಪಾಶ ಕೂಡ ವಾಪಸ್ ಹೋಗಿ ಯಮನನ್ನ ಶಿವ ಒಂದು ಯುದ್ಧದಲ್ಲಿ ಸೋಲಿಸಿ ಅವನ ಕಾಲಡಿಲಿ ಇಟ್ಕೊಂಡಾಗ ಬೇರೆ ದೇವತೆಗಳೆಲ್ಲ ಬಂದು ಬಿಟ್ಬಿಡಿ, ಅವರು ಯಮಧರ್ಮ ಅಂದರೆ ಸಾವಿನ ದೇವರು, ಮರಣ ದೇವರು, ಅಥವಾ ಇನ್ನೊಂದೇನು ಅಂದರೆ ನ್ಯಾಯ ನೀತಿನ ನೋಡಿಕೊಂಡು ಧರ್ಮದ ಕಡೆಗೆ ನಡೆಸುವರು ಯಮಧರ್ಮ ಅಂತ. ಅವ್ರನ್ನ ಬಿಡಿ ಅಂದಾಗ ಶಿವ ತಣ್ಣಗಾಗಿ ಯಮಧರ್ಮನ ಬಿಟ್ಟು ಕಳಿಸ್ತಾನೆ. ಆವಾಗ ಮಾರ್ಕಂಡೇಯನ್ಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂದರೆ ಸತ್ ಮೇಲೆ ಏನಾಗುತ್ತೆ ಅನ್ನೋದು ತಿಳ್ಕೊಳಕ್ಕೆ ಆಸೆನೂ ಹುಟ್ಟುತ್ತೆ. ಆಗ ಯಮನನ್ನು ಕೇಳಿದಾಗ ನಿನಗೆ ತಿಳಿಸ್ಕೊಡ್ತೀನಿ ಅಂದ್ಬಿಟ್ಟು ಆ ತಿಳಿಸ್ಕೊಟ್ಟಾಗ ಕಾಲ ಕಾಲ ಅಂತ ಕರೀತಾರೆ. ಕಾಲ ಕಾಲ ಅಂದರೆ ಇಲ್ಲ ಮರಣ ಬಗ್ಗೆ, ಮರಣ ಆದಮೇಲೆ ತಿಳ್ಕೊಂಡವನು ಅಂತ ಕೂಡ ಹೇಳ್ಬೋದು. ಈ ಥರ ಆದಾಗ ಚಿರಂಜೀವಿ ಆಗಿರ್ತಾರೆ. ಇಲ್ಲಿವರೆಗೂ ನನಗೆ ಸ್ಟೋರಿ ಗೊತ್ತು. ಮುಂದೆ ಏನು ಅಂತ ಮೇಲೆ ಹೋಗಿ ನೋಡೋಣ ಮಗ. ನೀವು ನೋಡ್ತಾ ಇರೋದು ಮೆಟ್ಲುಗಳು. ಭಕ್ತಾದಿಗಳು ಮೆಟ್ಲ ಮೇಲಿಂದ ನಡ್ಕೊಂಡು ಹೋಗ್ಬೋದು. ಗಾಡೀಲಿ ಬಂದವರು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೋದು. ಆದರೆ ನಾವು ಹೆಂಗೋ ಗಾಡಿ ತಂದಿದ್ದೀವಲ್ಲ ಮಗ, ಗಾಡೀಲಿ ಹೋಗ್ಬೇಡ ನಡಿ ಮೇಲ್ಗಡೆವರೆಗೂ. ಬೆಟ್ಟ ಹತ್ತಾ ಇದ್ದೀವಲ್ಲ, ಇಲ್ಲಿಂದ ನೋಡಿದ್ರೆ ಒಂದು ವ್ಯೂ ಚೆನ್ನಾಗಿರುತ್ತೆ. ಅಂದರೆ ನಾವು ನೋಡೋ ವ್ಯೂ ಅಲ್ಲ ಬಿಡಿ, ನಮಗೆ ಕಾಣಿಸ್ತಾ ಇರೋ ವ್ಯೂ. ಮಗ ಹೆಂಗಿದ್ರು ದೇವಸ್ಥಾನ ಹತ್ರ ಬಂದಿದ್ದೀವಿ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿನ್ನ ಶಿಷ್ಯಂದ್ರೆ ಬಂದ್ಬಿಟ್ಟವ್ರೆ. ಆಯ್ತಪ್ಪ, ಇಲ್ಲಿಂದ ನಿನಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತೀನಿ, ನೀನು ಕಂಟಿನ್ಯೂ ಮಾಡ್ಕೊ, ಏನು ಬೇಕೋ ಅದು. ಹಸಿರಿನ ಚುಕ್ಕಿ ಕಣ್ಣು ಹಿಡಿಯುತ್ತಾ ಬೆಟ್ಟಗಳ ಮೇಲೆ ಮೋಡಗಳು ಆಡುವ ನೃತ್ಯ, ಸುತ್ತಮುತ್ತ ಮರಗಳ ನಡುವೆ ನನ್ನ ಹಾದಿ ಹೇಳೋದು ಆಕಾಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಸಿಂಪಲ್ ಗೈ ಕನ್ನಡಿಗ. ಸೊ ನಾವಿವಾಗ ಬಂದಿದ್ದೀವಿ ಮಾರ್ಕಂಡೇಶ್ವರ ಬೆಟ್ಟಕ್ಕೆ. ಸೊ ಬನ್ನಿ ನಾವು ದೇವ ದರ್ಶನ ಮುಗಿಸ್ಕೊಂಡು ದೇವ್ರು ಮತ್ತು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ತಿಳ್ಕೊಳಕ್ಕೆ ಬಂದಿದ್ದಾರೆ. ನಾವು ಸ್ವಾಮಿಗಳು, ಅರ್ಚಕರು. ಮಾರ್ಕಂಡೇಶ್ವರ ಸ್ವಾಮಿ ಟೆಂಪಲ್ ಇದು. ಮೃಗಂಡ ಮಹರ್ಷಿ ಅಂತ ಮಹರ್ಷಿಗಳಿದ್ದರು, ತಪಸ್ಸು ಮಾಡಿಕೊಂಡು ಅವ್ರಿಗೆ ಮಕ್ಕಳಿರಲಿಲ್ಲ. ಮಗುವಾಗುವಂಗೆ ದೇವ್ರನ್ನ ಬೇಡ್ಕೊಂಡ್ರು. ಸರಿ ಸ್ವಾಮಿ ದೇವರಿಗೆ ಅನುಗ್ರಹ ಬಂತು.
ಸ್ವಾಮಿ ಒಂದು ಮಗು ಹೋಗಂಗೆ ಆಶೀರ್ವಾದ ಮಾಡಿದ್ರು. ಅವನೇ ಭೃಗಂಡೇಶ್ವರ ಮಗ ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರ ಹುಟ್ಟಿದ ಮೇಲೆ ಅವನಿಗೆ 16 ವರ್ಷ ಆಯಿಸ್ಕೊಟ್ರು. ಶಿವ 16 ವರ್ಷ ಆಯಿಸ್ಕೊಟ್ರು. ಹೀಗೆ ದಿನ ಕಳೀತಾ 16 ವರ್ಷ ತುಂಬಿತು ಆತನಿಗೆ. 16 ವರ್ಷ ತುಂಬಿದ ಮೇಲೆ ಯಮ ಬಂದು ಪಾಶ ಹಾಕ್ತಾರೆ. ಪಾಶ ಹಾಕಿದ್ರೆ ಶಿವ ಕೋಪ ಮಾಡಿಕೊಂಡು ಆತನು ನನ್ನ ಭಕ್ತನಪ್ಪ, ಮಾರ್ಕಂಡೇಶ್ವರ ನನ್ನ ಭಕ್ತ, ಅದರಿಂದ ಅವನು ಚಿರಂಜೀವಿಯಾಗಿರ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಯಮನ ನಿನ್ನಕ್ಕೆ ಕಳಿಸಿರೋ ಜಾಗ ಇದು. ಸ್ಥಳ ಮಹಿಮೆ ಇದು. ಭೃಗಂಡ ಮಹರ್ಷಿಗಳು ಮಾಡಿರೋ ದೇವಸ್ಥಾನ ಇದು ಆಗಿನ ಕಾಲದಲ್ಲಿ. ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಗೆ ಕನ್ನಡಿಗ ಸೈನಿಂಗ್ ಆಫ್.